ತೇಜಸ್ ಯಾಕೆಂದ್ರೆ ಇಷ್ಟೊತ್ತು ನಾವೆಲ್ಲ ಅಧಿಕಾರಿಗಳಿಗಾಗಿ ನಾವು ಸನ್ಮಾನ ಮಾಡಿದ್ವಿ. ಯಾಕಂದ್ರೆ ನಾವು ಸೇವಕರನ್ನ ಸನ್ಮಾನ ಮಾಡಬೇಕು. ನಮ್ಮ ಎಲ್ಲ ಪ್ರತಿಯೊಂದು ಕಾರ್ಯಗಳಲ್ಲಿಯೂ ಸಹ ಅವರು ನಮ್ಮ ಸಂಗಡ ಇದ್ದು ನಮ್ಮ ಎಲ್ಲ ಪ್ರತಿಯೊಂದೊಂದು ವಿಷಯಗಳಿಗೂ ಅವರು ನಮಗಾಗಿ ಪ್ರಾರ್ಥನೆ ಮಾಡಿ ಎಷ್ಟೋ ಉಪವಾಸಗಳ ಮಾಡಿ ನಾವು ಈ ಮಟ್ಟಿಗೆ ನಾವು ಬಂದಿದ್ದೇವೆ. ನಮ್ಮ ಸಭೆ ಈ ಮಟ್ಟಿಗೆ ನಿಂತಿದೆ ಅಂದರೆ ಒಂದು ಸೇವಕರ ಒಂದು ಏನು ಹೇಳ್ತೀವಿ ನಾವು, ಸೇವಕರ ಒಂದು ದಾಹ, ಅದೇ ರೀತಿ ದೇವರು ನಡೆಸ್ತಾ ಇರುವಂತಹ ರೀತಿ. ಯಾಕಂದ್ರೆ ಎಲ್ರಿಗೂ ನಾವು ಇದು ಮಾಡುವಾಗ ಎಲ್ಲ ಪ್ರತಿಯೊಂದೊಂದು ವಿಷಯ ಚಿಕ್ಕ ಚಿಕ್ಕ ವಿಷಯದಲ್ಲೂ ಸಹ ದೇವರಲ್ಲಿ ನಂಬಿಗಸ್ತರಾಗಿ ಅವರು ಸೇವೆ ಮಾಡ್ತಾ ಬಂದಿದ್ದಾರೆ. ಅನುರಾಧ ಸಿಸ್ಟರ್, ಗೌತಮಿ ಸಿಸ್ಟರ್ ಬನ್ನಿ ಮೇಲೆ, ಶಿಲ್ಪಾ, ರೇವನ್, ಲೋಹಿತ್, ನಿತಿನ್, ಪ್ರದೀಪ್ ಇಲ್ಲ ಇದ್ದೀರಾ? ಆಗಿ ನಮ್ಮ ಪಾಸ್ಟರ್ ಅವ್ರ ತಾಯಿಯಾಗಿ ಅವ್ರನ್ನ ಸಂತೈಸಿ ಪ್ರಾರ್ಥನೆ ಮಾಡಿ ಇದನ್ನ ಎಷ್ಟೋ ಮನೆಗಳಲ್ಲಿ ಸಮಾಧಾನ ಇದೆ ಅಂತ ಹೇಳಿದ್ರೆ ಒಂದು ದೇವರ ಕೃಪೆ, ಇನ್ನೊಂದು ಸೇವಕರ ಏನಂತ ಹೇಳ್ತೀವಿ ಸಂತೈಸುವಿಕೆ ಆಗಿದೆ. ತೇಜಸ್ ನಮ್ಮ ಮಧ್ಯೆಯಲ್ಲಿರುವಂತಹ ಮೋಸೆಸ್ ಬ್ರದರ್ ಬರಬೇಕು ಇವಾಗ ಮುಂದೆ. ಮೋಸೆಸ್ ಅವ್ರು ಬರ್ಬೇಕು ಮುಂದೆ ಈಗ. ನಮ್ಮ ದೇವರ ಪಾಸ್ಟರ್ಗೆ ನಾವು ನಮಗೋಸ್ಕರ ಎಲ್ಲ ಕಷ್ಟಪಟ್ಟಿದ್ದಾರೆ, ನಮ್ಮ ಎಲ್ಲ ಸೇವೆ ಮಾಡಿದ್ದಾರೆ. ದೇವರಿಗೆ ಸ್ತೋತ್ರ ಇರಲಿ. ನಮ್ಮ ಪಾಸ್ಟರ್ ಅವರಿಗೆ ಕಣ್ಣೀರಲ್ಲಿ ಅಪ್ಪ ನಮ್ಮ ಜೊತೆಯಲ್ಲಿ ಇರಿಸುವಂತೆ ಅಪ್ಪ ನೀವು ಮಾಡಿರುವಂತ ಕೃಪೆಗಾಗಿ ಸ್ತೋತ್ರ ದೇವರೇ. ಅಪ್ಪ ಪರಿಶುದ್ಧ ಒಳ್ಳೆ ಆರೋಗ್ಯ ಬಲ ಕೊಡಪ್ಪ. ಅಪ್ಪ ಈ ಕುಟುಂಬನ ಆಶೀರ್ವದಿಸು ದೇವರೇ. ತೇಜಸ್ಸು ಮತ್ತೆ ಬ್ಲೆಸ್ಸಿಗಾಗಿ ನಾವು ಪ್ರಾರ್ಥಿಸ್ತೇವೆ. ಸೇವೆ ಮಾಡುವಂತ ಇನ್ನು ಅತಿ ಹೆಚ್ಚಾಗಿ ಕೃಪೆ ಕೊಡಬೇಕಾಗಿ ನಾವು ಪ್ರಾರ್ಥಿಸ್ತೇವಪ್ಪ. ಅಪ್ಪ ನಮ್ಮ ಸಭೆ ಮಕ್ಕಳನ್ನು ಕೂಡ ಅಪ್ಪ ಒಂದು ಒಳ್ಳೆ ರೀತಿಯಾಗಿ ಬೆಳೆಸುವಂತೆ ಅಪ್ಪ ಸಹಾಯ ಮಾಡಿದ ನಮ್ಮ ಪಾಸ್ಟರ್ಗಾಗಿ ನಿಮಗೆ ಸ್ತೋತ್ರ ಸಲ್ಲಿಸ್ತಾ ಇದ್ದೇವೆ. ನಮ್ಮ ಪಾಸ್ಟರ್ ಅಮ್ಮಗಾಗಿ ನಿಮ್ಗೆ ಸ್ತೋತ್ರ ಸಲ್ಲಿಸ್ತಾರಪ್ಪ. ಕುಟುಂಬಕ್ಕಾಗಿ ನಾವು ಸ್ತೋತ್ರ ಸಲ್ಲಿಸ್ತೇವೆ ದೇವ್ರಿ. ಅಪ್ಪ ನಮ್ಮ ಸಭೆ ಆಗಿ ಅಪ್ಪ ನೀವು ಒಪ್ಪಿಸ್ಕೊಟ್ಟು ನಾವು ಪ್ರಾರ್ಥಿಸ್ತಾ ಇದ್ದೇವ್ರಿ. ನಮ್ಮ ನಾವು ತಗ್ಗಿಸ್ತೀವಪ್ಪ, ನೀವು ಮಾತ್ರ ಹೆಚ್ಚಿಸಲ್ಪಡಬೇಕಪ್ಪ. ಯೇಸುವಿನ ನಾಮದಲ್ಲಿ ಬೇಡಿ ಎಲ್ಲವನ್ನು ಹೊಂದಿಕೊಂಡಿದೆ ನಮ್ಮ ಜೀವವುಳ್ಳ ತಂದೆ ದೇವರೇ. ಆಮೇನ್ ಆಮೇನ್. ಎಲ್ಲ ಕರಗಳ ತಟ್ಟಣ.